ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನೀವು ದರ್ಶನ್ಗೋಸ್ಕರ ಪೂಜೆ ಹೋಮ ಹವನಗಳನ್ನು ಮಾಡಿದ್ರೆ ನಾನು ಖಂಡಿತವಾಗಿಯೂ ಬರ್ತಾನೆ ಇರಲಿಲ್ಲ ಅಂತ ಜಗ್ಗೇಶ್ ರವರು ಖಡಕ್ಕಾಗಿಯೇ ರಿಯಾಕ್ಷನ್ ಕೂಡ ಕೊಟ್ಟುಬಿಟ್ರು ಮಾಧ್ಯಮಗಳ ಮುಂದೆ. ಸ್ನೇಹಿತರೆ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು, ದರ್ಶನ್ಗೂ ಜಗ್ಗೇಶ್ಗೂ ಈ ಮುಂಚೆ ಬರೋದಿಲ್ಲ, ಅದಕ್ಕೆ ಪರೋಕ್ಷವಾಗಿಯೇ ಈ ರೀತಿಯಾಗಿ ತಿವಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಲಾವಿದರ ಸಂಘ ಅಂದರೆ ಅದು ಅಂಬರೀಷ್, ದೊಡ್ಡಣ್ಣ, ಹಿರಿಯ ಕಲಾವಿದರು ಸೇರಿ ಕಟ್ಟಿದಂಥ ಜಾಗ. ಚಿತ್ರರಂಗದ ಪಾಲಿಗೆ ಅದೊಂದು ಪುಣ್ಯ ಸ್ಥಳವೇ ಅನ್ನಬಹುದು. ಯಾಕೆಂದರೆ ಚಿತ್ರರಂಗದ ಒಳಿತಿಗಾಗಿ ಕಟ್ಟಿದಂಥ ಜಾಗ ಅದು. ಈಗ ಅದೇ ಜಾಗದಲ್ಲಿ ಚಿತ್ರರಂಗ ಉಳಿಬೇಕು ಅಂತ ಯಜ್ಞ ಯಾಗಾದಿಗಳು ಕೂಡ ನಡೆದು ಹೋಗಿದ್ದಾವೆ. ಆದರೆ ಕೆಲವು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದರೆ ದರ್ಶನ್ ರವರು ಅಂಬರೀಷ್ ರವರಿಗೆ ಕುಚಿಕ್ಕು ಇದ್ದ ಹಾಗೆ ಮಗ ಇದ್ದಂತೆ. ಅದಕ್ಕೋಸ್ಕರವಾಗಿ ಸುಮಲತಾ, ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣನವರು ತೆರೆಮರೆಯಲ್ಲಿ ಗೊತ್ತಾಗದ ಹಾಗೆ ಅವರೀಗ ಉಳಿವಿಗೋಸ್ಕರ ಒಂದು ಪೂಜೆಯನ್ನು ಮಾಡಿ ಮುಗಿಸಿಬಿಟ್ರು ಅಂತ ಹೇಳಿ ಆರೋಪಗಳು ಕೂಡ ಕೇಳಿಬಂದವು. ಆದರೆ ದೊಡ್ಡಣ್ಣನವರು ಮಾತ್ರ ನೇರಾನೇರವಾಗಿ ಖಂಡಾತುಂಡವಾಗಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಸಿನಿಮಾಗಳು ಸೋಲ್ತಾ ಇದೆ, ಎಲ್ಲರೂ ಒಗ್ಗಟ್ಟಾಗಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು. 10 ಥಿಯೇಟ್ರ್ಗಳು ಮುಚ್ಚಿ ಹೋಗ್ತಾ ಇವೆ, ಜೊತೆಗೆ ಸಿನಿಮಾಗಳು ಬರ್ತಾಯಿದ್ರು ಓಡ್ತಾ ಇಲ್ಲ. ಎಲ್ಲ ಕಲಾವಿದರು ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ನಿರ್ಮಾಪಕರು ಕೂಡ ಆರ್ಥಿಕವಾಗಿ ಕುಗ್ಗಿ ಹೋಗಿಬಿಟ್ಟಿದ್ದಾರೆ. ಇದರೆಲ್ಲದರ ಒಳಿತಿಗಾಗಿ ನಾವು ಈಗ ಈ ಹೋಮವನ್ನು ಮಾಡ್ತಾ ಇದ್ದೀವಿ ಅಂತ ದೊಡ್ಡಣ್ಣನವರು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟರು. ಆದರೆ ಏನೇ ಆಗಲಿ ದರ್ಶನ್ಗೆ ಈಗಾಗಲೇ ಸಂಕಷ್ಟಗಳ ಸರಮಾಲೆ ಸುತ್ತ ಹಾಕ್ಕೊಳ್ತಾ ಇದೆ. ಕಾನೂನಿನ ಉರುಳು ಇನ್ನಷ್ಟು ಬಿಗಿ ಹಾಕ್ತಾ ಇದೆ. ದಿನದಿಂದ ದಿನಕ್ಕೆ ಅವರು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಸಾಧ್ಯ ಅನ್ನಿಸ್ತಾ ಇದೆ. ಹೋದಿಯ ಪಿಶಾಚಿ ಅಂದರೆ ಬಂದಿಯ ಗವಾಕ್ಷಿಲಿ ಎಂಬಂತೆ ಇದೀಗ FSL ವರದಿಗಳು ಕೂಡ ಬೆಚ್ಚಿ ಬೀಳಿಸುವ ಅಂಶಗಳನ್ನು ಕೂಡ ಹೊರ ಹಾಕಿವೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ಗಂತರೂ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಿದೆ. ಹೆಚ್ಚುತ್ತಲೇ ಇದೆ ಸಂಕಷ್ಟಗಳು. ಜೊತೆಗೆ ದರ್ಶನ್ ರವರು ಕಂಬಿ ಎಣಿಸೋದು ಪಕ್ಕ ಅನ್ನುವಂತಿದೆ. ಹಾಗಾಗಿ ಅವ್ರು ಹೊರಗೆ ಬರೋದು, ರಿಲೀಸ್ ಆಗೋದು, ಜೊತೆಗೆ ಈ ಕೇಸ್ನಿಂದ ಅವ್ರು ತಪ್ಪಿಸ್ಕೊಳ್ಳೋದು ಡೌಟ್ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದಕ್ಕೆ ಕಾರಣಗಳು ಕೂಡ ಇದೆ, ಅದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. FSL ವರದಿಗಳಲ್ಲಿ ಎಲ್ಲವೂ ಕೂಡ ದರ್ಶನ್ ಬುಡಕ್ಕೆ ಬಂದಿದ್ದು ಯಾಕೆ ಅಂದರೆ ಅವರು ಹೊಡಿಲಿಕ್ಕೆ ಬಳಸಿದಂಥ ರಿಪೀಸ್ಗಳಿರ್ಬೋದು, ಮರದ ದಿಮ್ಮಿಗಳಿರ್ಬೋದು, ಜೊತೆಗೆ ಬೆಲ್ಟ್ ಇರ್ಬೋದು, ಜೊತೆಗೆ ದರ್ಶನ್ ಅವರ ಶೂ ಅಥವಾ ಅವರ ಬಟ್ಟೆ, ಅದೆಲ್ಲದರ ಮೇಲೂ ಕೂಡ ರೇಣುಕಾಸ್ವಾಮಿಯವರ ರಕ್ತದ ಕಲೆಗಳು ಕೂಡ ಇರೋದನ್ನು FSL ವರದಿ ಖಾತ್ರಿಪಡಿಸಿದೆಯಂತೆ. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಒಂದು ಕಡೆ, ಫಿಸಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಇರೋದರಿಂದ ದರ್ಶನ್ ಇದರಿಂದ ಹೊರ ಬರೋದು ಪಕ್ಕಾ ಡೌಟ್ ಅನ್ನೋ ಶಂಕೆ ಮೂಡ್ತಾ ಇದೆ. ಸ್ನೇಹಿತರೆ, ಇನ್ನೊಂದು ಮಾತನ್ನು ಹೇಳಲೇಬೇಕು. ದರ್ಶನ್ ರವರ ಫ್ರೆಂಡ್ಸ್ಗೋಸ್ಕರ ಅವ್ರು ಏನು ಬೇಕಾದರೂ ಮಾಡಿದ್ದಾರೆ. ಆದರೆ ಇದೀಗ ಅವರ ಫ್ರೆಂಡ್ಸೇ 164 ಹೇಳಿಕೆಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿರೋದು, ಜೊತೆಗೆ ಹೇಳ್ಕೊಂಡಿರೋದು. ಯಶಸ್ ಸೂರ್ಯ ಅವರಿರ್ಬೋದು, ಚಿಕ್ಕಣ್ಣ ಅವರಿರ್ಬೋದು, ಇವರೆಲ್ಲರೂ ಕೂಡ 164 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದು ಡಿ ಬಾಸ್ಗೆ ಕಂಟಕವಾಗುವ ಸಾಧ್ಯತೆಗಳು ಇದೆಯಂತೆ. ಕಾರಣ ಏನು ಅಂದರೆ ಅವರು ರೆಸ್ಟೋರೆಂಟ್ನಲ್ಲಿ ಚರ್ಚೆ ಮಾಡಿದಂಥ ವಿಷಯಗಳಿರ್ಬೋದು, ಜೊತೆಗೆ ಅದಾದ ನಂತರ ಇದೇ ಶೆಡ್ಗೆ ಹೋಗುವ ವಿಷಯಗಳಿರ್ಬೋದು, ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಅದೆಲ್ಲವನ್ನು ಚಿಕ್ಕಣ್ಣ, ಯಶಸ್ ಎಲ್ಲರೂ ಕೂಡ ಕೋರ್ಟ್ ಮುಂದೆಯೂ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಇದೇ ಕಲಾವಿದರ ಸಂಘದಲ್ಲಿ ನಟಿ ಜಯಮಾಲಾ ಅವ್ರನ್ನೂ ಕೂಡ ಈ ವಿಷಯವಾಗಿ ನೀವು ದರ್ಶನ್ ರವ್ರನ್ನ ಪಾರು ಮಾಡಲಿಕ್ಕೆ ಈ ಪೂಜೆಯನ್ನು ಮಾಡಿದ್ದ ಅಂದ ತಕ್ಷಣ ಅವರು ದಿಢೀರ್ ಏಕಾಏಕಿಯಾಗಿ ಕೋಪಗೊಂಡರು, ಸಿಡ್ದೆದ್ಬಿಟ್ರು, ಗರಂ ಆಗಿಬಿಟ್ರು ಮಾಧ್ಯಮಗಳ ಮುಂದೆ. ನೀವೆಲ್ಲರೂ ಕೂಡ ಈ ರೀತಿಯಾಗಿ ಅಂದ್ಕೊಂಡಿದ್ರಿ, ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಒಟ್ಟಾರೆಯಾಗಿ ಎಲ್ಲ ಕಲಾವಿದರು ಒಂದು ಕಡೆ ದರ್ಶನ್ ರವರಿಗೆ ಈ ಪೂಜೆಯನ್ನು ಮಾಡ್ತಾ ಇಲ್ಲ ಅನ್ನೋ ನಿಲುವನ್ನು ತಾಳ್ಬಿಟ್ರೆ, ಇನ್ನು ಕೆಲವರು ಈ ಜಯಮಾಲಾ, ಜಗ್ಗೇಶ್ ಅನ್ನುವಂತಹ ಹಿರಿಯ ನಟ ನಟಿಯರು ಕೂಡ ಸಿಟ್ಟಿಗೆ ಹೇಳ್ತಾ ಇದ್ದಿದ್ದು ಕೂಡ ಕಂಡುಬಂತು. ಈ ಪೂಜೆ ನಿಜಕ್ಕೂ ಕೂಡ ದರ್ಶನ್ಗೋಸ್ಕರ ಅಲ್ಲವೇ ಅಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಒಟ್ಟಾರೆಯಾಗಿ ಇದೆಲ್ಲವನ್ನು ಕೂಡ ಬದಿಗಿಡೋಣ. ಆದರೆ ಈಗ ಸದ್ಯ ಪೊಲೀಸರ ಕೈ ಸೇರಿರ್ತಕ್ಕಂಥ FSL ವರದಿಗಳು ಅನೇಕ ವಿಷಯಗಳನ್ನು ಕೂಡ ಬಹಿರಂಗಪಡಿಸಿವೆ. ಹಾಗಾಗಿ ಒಟ್ಟಾರೆಯಾಗಿ 200ಕ್ಕೂ ಅಧಿಕ ಸಾಕ್ಷಿಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿಬಿಟ್ಟಿದ್ದಾರೆ. ಒಂದು ಕಡೆ FSL ವರದಿ, ಇವೆಲ್ಲವನ್ನು ನೋಡಿದಾಗ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಹೇಗೆ ನೋಡಿದ್ರು, ಯಾವ ರೀತಿಯಾಗಿ ಸುತ್ತಿ ಬಳಸಿ ನೋಡಿದ್ರು ದರ್ಶನ್ ರವರು ಮುಖ್ಯ ಆರೋಪಿಯಾಗಿ ಕಾಣಸಿಗ್ತಾ ಇರೋ ಭಯಾನಕ ಅಂಶಗಳು ಕೂಡ FSL ವರದಿಯಲ್ಲಿ ಸಿಗ್ತಾ ಇರೋದು. ಹಾಗಾಗಿ ಮಹಜರು ಮಾಡಿದ ಸ್ಥಳಗಳಿರ್ಬೋದು, ದರ್ಶನ್ ಮನೆಗೆ ಹೋದಾಗ ಅಲ್ಲಿ ಸಿಕ್ಕಂಥ ಬಟ್ಟೆಗಳಿರ್ಬೋದು, ಜೊತೆಗೆ ದರ್ಶನ್ ಶೂಗಳಿರ್ಬೋದು, ಅದರ ಮೇಲೆ ಇರ್ತಕ್ಕಂಥ ಕಲೆಗಳು ಎಲ್ಲವನ್ನೂ ಕೂಡ FSLಗೆ ಪೊಲೀಸರು ಕಳಿಸ್ಕೊಟ್ಟಿದ್ರು. ಅದಾದ ನಂತರ ಅದೆಲ್ಲ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿತು. ಇವೆಲ್ಲವುಗಳನ್ನು ಗಮನಿಸಿದಾಗ ರಕ್ತದ ಕಲೆಗಳು ಯಾರದ್ದು, ಏನು, ಎತ್ತ ಅನ್ನೋದು ಎಲ್ಲವೂ ಕೂಡ
ಕರಾರುವಕ್ಕಾಗಿ ಗೊತ್ತಾಗ್ಬಿಟ್ಟಿದೆ. ದರ್ಶನ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಆಗಿರ್ಬೋದು, ಕೇಶವಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್ ಸೇರಿದಂತೆ ಎಲ್ಲ ಆರೋಪಿಗಳ ಮೇಲೆ ಹೆಚ್ಚೆಚ್ಚಾದಂಥ ರಕ್ತದ ಕಲೆಗಳು ಪತ್ತೆಯಾಗಿರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಹಗ್ಗ, ರಿಪೀಸ್ ಪಟ್ಟಿ, ಈ ಶವವನ್ನು ಸಾಗಿಸಲಿಕ್ಕೆ ಬಳಸಿದಂಥ ಕಾರ್ಗಳು ಆಗಿರ್ಬೋದು ಎಲ್ಲವೂ ಕೂಡ ಈ ಒಂದು ಕೇಸ್ನ ಕ್ರೈಮ್ ಸೀನ್ನಲ್ಲಿ ಬರ್ತಾ ಇವೆ. ಹಾಗಾಗಿ ಎಲ್ಲಿಯೂ ಕೂಡ ದರ್ಶನ್ ನಾನು ಏನಾದರೂ ಮಾಡಿ ನುಣುಚಿಕೊಳ್ತೀನಿ ಅಂತ ಪ್ರಯತ್ನ ಪಟ್ಟರೂ ಕೂಡ ಕೋರ್ಟ್ ಮುಂದೆ ಅವರ ನಿಜ ಬಣ್ಣ ಎಲ್ಲವೂ ಕೂಡ ಬಯಲಾಗೋ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ ಇನ್ನೊಂದಿಷ್ಟು ವಿಷಯಗಳನ್ನು ಹೇಳಲೇಬೇಕು. ಇದೇ ದರ್ಶನ್ ವಿರುದ್ಧವಾಗಿ ಖಡಕ್ಕಾಗಿ ಮಾತನಾಡಿರ್ತಕ್ಕಂಥದ್ದು ಭಾವನಾ ಬೆಳಗೆರೆ ಅವರು. ಈ ಹಿಂದೆಯೂ ಕೂಡ ದರ್ಶನ್ ವಿರುದ್ಧವಾಗಿ ರವಿ ಬೆಳಗೆರೆ ಯಾವಾಗಲೂ ಕೂಡ ಧ್ವನಿ ಎತ್ತಾ ಇದ್ದಾಗ, ಮಾತನಾಡ್ತಾ ಇದ್ದಾಗ, ಆಕ್ರೋಶಭರಿತರಾಗಿ ಮಾತನಾಡ್ತಾ ಇದ್ದಾಗಲೂ ಕೂಡ ದರ್ಶನ್ರವರ ಕ್ಯಾರೆಕ್ಟರ್ ಸರ್ಟಿಫೈಯನ್ನು ರವಿ ಬೆಳಗೆರೆಯವರು ಮಾಡ್ತಾಯಿದ್ರು. ಇದೀಗ ಅವರ ಮಗಳು ಕೂಡ ಅದೇ ರೀತಿಯಾದಂಥ ಆರೋಪಗಳನ್ನು ದರ್ಶನ್ ವಿರುದ್ಧವಾಗಿ ಮಾಡ್ತಲೇ ಬರ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ರವಿ ಬೆಳಗೆರೆಯವರು ಕೂಡ ಅನೇಕ ಬಾರಿ ದರ್ಶನ್ ಅವ್ರಿಗೆ ಹೇಳ್ತಾ ಇದ್ರಂತೆ ಹೊಡಿಬೇಡ ಹೆಂಡ್ತಿಗೆ ಅಂತ. ಆದರೂ ಕೂಡ ಅದನ್ನು ಮುಂದುವರಿಸ್ತಾನೆ ಇದ್ರಂತೆ. ದರ್ಶನ್ ನನ್ನ ಹೆಂಡ್ತಿಗೆ ನಾನು ಹೊಡಿತೀನಿ, ನೀನು ಯಾರು ಕೇಳಲಿಕ್ಕೆ ಅಂತ ಹೇಳ್ತಾ ಇದ್ರಂತೆ. ನಮ್ಮ ತಂದೆಯವರು ಬಹಳಷ್ಟು ಸರಿ ದರ್ಶನ್ರವ್ರಿಗೆ ಬುದ್ಧಿ ಹೇಳಿದ್ದಾರೆ. ದರ್ಶನ್ ಕುಡ್ದಾಗ ಮಾತ್ರ ಹೀಗೆ, ಅದಾದಮೇಲೆ ತುಂಬ ಸಾಫ್ಟಾಗಿರ್ತಾರೆ. ಕೃತ್ಯ ಇದನ್ನು ಮಾಡಿರೋದು ಕೂಡ ಅವ್ರು ಕುಡ್ದಾಗ ಅವ್ರ ಬುದ್ಧಿ ಸ್ಥಿಮಿತವಾಗಿರೋದಲ್ಲ. ಕುಡ್ದು ಮಾಡದೆ ಈಗ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ರೆ ದರ್ಶನ್ರವ್ರ ಕ್ಷಮೆ ಕಡಿಮೆ ಆಗೋದಿಲ್ಲ, ಅವ್ರ ಶಿಕ್ಷೆ ಕಡಿಮೆ ಆಗೋದಿಲ್ಲ ಅಂತ ಹೇಳಿ ನೇರವಾಗಿ ದರ್ಶನ್ರವರ ಕುಡಿತದ ಚಟಗಳ ಬಗ್ಗೆ ಭಾವನಾ ಬೆಳಗೆರೆ ಅವರು ಮಾತನಾಡಿದ್ದಾರೆ. ಹಾಗಾಗಿ ದರ್ಶನ್ರವರ ಕ್ಯಾರೆಕ್ಟರ್ ಬಗ್ಗೆ ಅಗೈನ್ ಮತ್ತೊಮ್ಮೆ ಭಾವನಾ ಬೆಳಗೆರೆಯವರು ಯಾವುದೇ ಸಂಕೋಚವಿಲ್ಲದೆ, ನಿರ್ಭೀತಿ ಇಲ್ಲದೆ ಮಾತನಾಡಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಬೇಕು. ಜೊತೆಗೆ ದರ್ಶನ್ ವಿಚಾರವಾಗಿ ಜಗ್ಗೇಶ್ ಅವ್ರಿಗೆ ಆಗಬರೋದಿಲ್ಲ ಅನ್ನೋದನ್ನು ನಾನು ಆರಂಭದಲ್ಲಿ ಹೇಳಿದೆ. ಅದು ಯಾಕೆ ಅಂದರೆ ಈ ಹಿಂದೆಯೂ ಕೂಡ ದರ್ಶನ್ ಅಭಿಮಾನಿಗಳು ಜಗ್ಗೇಶ್ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದ್ದನ್ನು ನಾವು ಕಂಡಿದ್ದೀವಿ, ಕೇಳಿದ್ದೇವೆ ಕೂಡ. ಆದರೆ ದರ್ಶನ್ರವರ ವಿಚಾರವಾಗಿ ಜಗ್ಗೇಶ್ ಅವ್ರನ್ನ ಮಾಧ್ಯಮದವರು ಕೇಳಿದಾಗ ಇದೇ ಕಲಾವಿದರ ಸಂಘದಲ್ಲಿ ಅವರು ಕೂಡ ಅನೇಕ ವಿಷಯಗಳನ್ನು ಕೂಡ ಎತ್ಕೊಂಡ್ರು. ನಾನು ಪೂಜೆನ ಯಾಕೆ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಸಿನಿಮಾ ರಂಗ ಒಗ್ಗಟ್ಟಾಗಿ ಹೋಗಬೇಕು, ನಿರ್ಮಾಪಕರಿಗೂ ಅನೇಕ ಬಾರಿ ನಾನು ಹೇಳಿದ್ದೆ ಈ ಮಾತನ್ನು, ಪೂಜೆ ಮಾಡೋಣ ಎಲ್ಲ ಒಳ್ಳೆಯದಾಗುತ್ತೆ ಅಂತ. ಯಾರು ದೇವರನ್ನ ನಂಬ್ತಾರೋ ಅವರೆಲ್ಲರೂ ಕೂಡ ಒಳ್ಳೆಯ ಮಟ್ಟದಲ್ಲಿದ್ದಾರೆ. ನಾನು ಅದನ್ನು ಗ್ರಾಫನ್ನು ತೋರಿಸ್ತೀನಿ, ನಂಬುವವರ ಮತ್ತು ನಂಬದವರ ಬೆಳವಣಿಗೆ ಹೇಗಿದೆ ಅಂತ. ಹಾಗಾಗಿ ಅನೇಕ ನಟನಟಿಯರಿಗೆ ಯಾರೆಲ್ಲ ದೇವರನ್ನು ನಂಬೋದಿಲ್ವೋ ಆ ತರಹದವರಿಗೂ ಕೂಡ ಜಗ್ಗೇಶ್ ಅವರು ಪರೋಕ್ಷವಾಗಿ ಮಾರ್ಮಿಕವಾಗಿ ತಿಳಿದದ್ದು ಕೂಡ ಕಂಡು ಬಂತು. ಒಟ್ಟಾರೆಯಾಗಿ ಈ ಕೇಸನ್ನು ನಾವು ಅನಲೈಸ್ ಮಾಡ್ತಾ ಬಂದ ಹಾಗೆ ಇಲ್ಲಿಯವರೆಗೂ ಕೂಡ, ಆರಂಭದಿಂದ ಇಲ್ಲಿಯವರೆಗೂ ಕೂಡ ಒಂದು ವರ್ಗ ದರ್ಶನ್ರವ್ರನ್ನ ಉಳಿಸ್ಕೊಳ್ಳಿಕ್ಕೆ ಹೋರಾಡ್ತಿದೆ, ಇನ್ನೊಂದು ವರ್ಗ ದರ್ಶನ್ ಅವರ ವಿರುದ್ಧವಾಗಿ ನಿಂತಿದೆ. ಅದು ಸಿನಿಮಾ ರಂಗ ಇರ್ಬೋದು, ಹೊರಗೆ ಇರ್ಬೋದು. ಬಟ್ ಅಮಾಯಕ ಅಂತ ಕರೆಸಿಕೊಳ್ಳುವಂಥ ರೇಣುಕಾಸ್ವಾಮಿ ಕುಟುಂಬದವರಿಗೂ ಕೂಡ ನ್ಯಾಯ ಸಿಗಬೇಕು. ಹಾಗಾಗಿ ಈ ಕೇಸ್ ಹೀಗೆ ಮುಂದೆ ಹೋಗ್ತಾ ಇದೆ. ಇನ್ನೊಂದು ಅಚ್ಚರಿಯ ಸಂಗತಿ ಅಂದರೆ ದರ್ಶನ್ರವ್ರಿಗೆ ಬೇಲ್ ಸಿಗುತ್ತೆ, ಅವರು ಹೊರಗೆ ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ. ಈಗಾಗಲೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಣೆಯನ್ನು ಮಾಡಲಾಯಿತು. ಹಾಗಾಗಿ ಮತ್ತೊಮ್ಮೆ ಅವರು ಈ ಒಂದು ಬೇಲ್ ಮುಖಾಂತರ ಹೊರಗೆ ಬರ್ತಾರೆ ಅನ್ನೋ ನಂಬಿಕೆ ಇತ್ತಲ್ಲ, ಅದು ಕೂಡ ಹುಸಿಯಾಗಿ ಹೋಗಿಬಿಟ್ಟಿದೆ. ಆಗಸ್ಟ್ 28 ತನಕ ಮತ್ತೆ ಜೈಲಿನಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಈ 13 ಆರೋಪಿಗಳಿಗೂ ಇರೋದು. 13 ಆರೋಪಿಗಳು ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ 13 ಆರೋಪಿಗಳು, ಜೊತೆಗೆ ಉಳಿದ 4 ತುಮಕೂರಿನ ಜೈಲಿನಲ್ಲಿದ್ದಾರಲ್ವ, ಅವರು ಕೂಡ ಒಟ್ಟಾರೆಯಾಗಿ ಇವರೆಲ್ಲರೂ ಕೂಡ ಮತ್ತೊಮ್ಮೆ ಆಗಸ್ಟ್ 28 ತನಕವೂ ಜೈಲಿನಲ್ಲಿಯೇ ಮುದ್ದೆ ಮುರಿಯಬೇಕಾದ ಪರಿಸ್ಥಿತಿ ಎದುರಾಗಿರೋದು. ನೋಡೋಣ, ಈ ಕೇಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಏರಿಳಿತಗಳು ಜೊತೆಗೆ ಎಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಬಂದಿದ್ದೇವೆ. ಎಲ್ಲದನ್ನೂ ಕೂಡ ಅಪ್ಡೇಟ್ಸ್ ಕೂಡ ಕೊಡ್ತಾ ಬಂದಿದ್ದೇನೆ. ಇದೇ ರೀತಿಯಾಗಿ ಮತ್ತೆಲ್ಲ ಏನೆಲ್ಲ ಚೇಂಜಸ್ ಆಗ್ಬೋದು, ಜೊತೆಗೆ ದರ್ಶನ್ರವ್ರಿಗೆ ಮನೆ ಊಟದ ವಿಚಾರವಾಗಿ ಏನೆಲ್ಲ ಚೇಂಜಸ್ಗಳಾಗ್ಬೋದು ಅನ್ನೋ ಅಪ್ಡೇಟ್ಸ್ ಒಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದಗಳು.